ಬಾಸ್ ಏನ್ ಊಟ ಮಾಡ್ತಿ ಬಾಸ್? ಸುಸ್ಲಾ ಮಾಡ್ಕೊಡ್ತಿ. ನಡ್ರಿ ಇವತ್ತು ಶುಶ್ಲಾ ಮಾಡಮಿ. ಶುಶ್ಲಾ ನೋಡ್ರಿ ನಮ್ ಸೈಡ್ ಭಾಳ ಫೇಮಸ್ ಅದ, ಬಿದರ್ ಸೈಡ್, ಗುಲ್ಬರ್ಗಾ ಸೈಡ್. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅದ. ಇದಕ್ಕೆ ಏನೇನ್ ಬೇಕು ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಫಸ್ಟ್ ಆಳು ಬೇಕಾಯ್ತವ. ಇದಕ್ಕ ಪಫ್ಡ್ ರೈಸ್ನು ಅಂತಾರ ನೋಡ್ರಿ ಇಂಗ್ಲಿಷ್ನಾಗ. ನೆಕ್ಸ್ಟ್ ಥೋಡೆ ಟೊಮ್ಯಾಟೊ, ಮೆಣಸಿನ್ಕಾಯಿನು ನಾ ಥೋಡೆ ಕಟ್ ಮಾಡ್ಕೊಂಡಿನಿ ನೋಡ್ರಿ. ಶೇಂಗಾ ಬೇಕು, ಥೋಡೆ ಕೊತ್ತಂಬರಿ, ಮತ್ತ ಹಾಫ್ ಲೆಮನ್ ತಗೋರಿ, ಥೋಡೆ ಕರಿಪತ್ತ, ಎಣ್ಣೆ. ಫಸ್ಟ್ ಏನ್ ಮಾಡ್ಬೇಕು ನೀವು ಅಂದ್ರು, ಸಣ್ಣ ಕಡಾಯಿ ಟೈಪ್ನಾಗ ಥೋಡೆ ನೀರು ತಗೋಬೇಕು. ಫಸ್ಟು ಶುಶ್ಲಾ ಮಾಡ್ಲತ್ತಿನ ಎಲ್ಲಕ್ಕಿಂತ ಫಸ್ಟ್ ಪ್ರೊಸೀಜರ್ ಇದೆ ಅದ ನೋಡ್ರಿ. ನಮ್ಮ ಮನೆಗೆ ನಾವು ಹೆಂಗೆ ಮಾಡ್ತೀವಿ ನಾನು ನಿಮಗೆ ಹಂಗೆ ತೋರಿಸ್ಕೊತೀನಿ. ಮತ್ತು ಇದು ಹೆಲ್ದಿ ಫುಡ್ನೂ ಇರ್ತದೆ. ಸೈಡಿಗೆ ಒಂದು ಎಕ್ಸ್ಟ್ರಾ ಪ್ಲೇಟ್ ಇಟ್ಕೊರಿ. ನಿಮಗೆ ಎಷ್ಟು ಬೇಕು ಅಳ್ಳು ಶುಶ್ಲಾ ಎಷ್ಟು ಮಾಡ್ಕೊಂಬಂತ ಐಸಾದ್ಲಿಂದು ಹಾಕೋರಿ. ಮತ್ತು ಇದ್ರಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರು, ಇದು ಭಾಳ ಹಸಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸುಮ್ಮನೆ ಥೋಡೆ ಹಸಿ ಮಾಡಬೇಕು, ಸೈಡಿಗೆ ಹಾಕೋಬೇಕು. ಇನ್ನು ಹೆಚ್ಚಿಗೆ ಹಸಿ ಮಾಡಿದ್ರಲ್ಲ ಪೂರ ಮೆತ್ತಗೆ ಆಗೋಯ್ತವೆ. ಸುಮ್ಮನೆ ನೀರಾಗ ಎದ್ದಬೇಕು, ಸೈಡಿಗೆ ಹಾಕೋಬೇಕು. ನೋಡ್ರಿ ನೀರಾಗ ಹಾಕ್ತಿಕ್ಕೆ ಹೆಂಗೆ ಚುಟ್ ಆವಾಜ್ ಹೊಂಟದ. ಹಿಂಗೆ ಹಸಿ ಮಾಡ್ಕೊಂಡಿನ ಅದು. ನೆಕ್ಸ್ಟು ಇದ್ರ ಒಳಗೆ ನಾ ಪುಟಾಣಿದು ಪೌಡರ್ ಹಾಕ್ಲತ್ತೀನಿ ನೋಡ್ರಿ. ಇದು ನಾ ಆಲ್ರೆಡಿ ಬ್ಲೆಂಡ್ ಮಾಡ್ಕೊಂಡಿನಿ. ಇದಕ್ಕೆ ಮಿಕ್ಸರ್ನಾಗ ಹಾಕೊಂಡು ಪೂರ ಪೌಡರ್ ಮಾಡ್ಕೊಂಡಿನಿ ನೋಡ್ರಿ. ಪುಟಾಣಿ ಪೌಡರ್ ಹಾಕೋರಿ, ಮಸ್ತ್ ಇದು ಕಲ್ಸ್ಕೊರಿ. ಇದು ಹಿಂಗೆ ಪುಟಾಣಿ ಪೌಡರ್ ಪೈಲೇನೆ ಹಾಕೊಂಡ್ರಿ ಅಂತಂದ್ರೆ ಏನಾಯ್ತದ, ಇದು ಹಳ್ಳಿನಾಗ ಏನು ಮಾಯ್ಸ್ಟ್ ಇರ್ತದಲ್ಲ ಪೈಲೆ, ಇದು ಆಲ್ರೆಡಿ ಪೂರ ಅಬ್ಸರ್ವ್ ಮಾಡ್ಕೋತದೆ ಇದು ಪುಟಾಣಿ. ನೆಕ್ಸ್ಟ್ ಫೋಣ ಕಟ್ಕೊಂಬೋದು ಅಷ್ಟೇ. ಗುಲ್ಬರ್ಗ ಹೋಗೋಸ್ಕಿನ್ನ ಪೈಲೆಲ್ಲ ಒಂದು ಪ್ಲೇಸ್ ಬರ್ತದ, ಕುರ್ಕೋಟಾ ಬ್ರಿಡ್ಜ್ ಅಂತ. ಅಲ್ಲಿ ಸ್ಪೆಷಲಿ ಇದು ಶುಶ್ಲಾ ಭಾಳ ಚಂದ ಮಾಡ್ತಾರೆ ನೋಡ್ರಿ. ನೀವು ಯಾರ ಅಲ್ಲಿಂದ ಶುಶ್ಲಾ ಉಂಡಿರಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಇದಕ್ಕೇನು ಎಣ್ಣೆ ಹೆಚ್ಚಿಗೆ ಹತ್ತಲ್ಲ. ಥೋಡೆ ಸಾಸಿವೆ ಹಾಕೋರಿ, ಥೋಡೆ ಜೀರಿಗೆ ಹಾಕೋರಿ, ಕರಿಪತ್ತ ಹಾಕೋರಿ. ನೆಕ್ಸ್ಟು ಥೋಡೆ ಆನಿಯನ್ನು, ಶೇಂಗಾ ಹಾಕೋರಿ. ಶೇಂಗಾ ಸ್ಟಾರ್ಟಿಂಗ್ದಾಗೆ ಹಾಕೋರಿ, ಯಾಕಂದ್ರೆ ಥೋಡೆ ಗಟ್ಟಿ ಇರ್ತಾವಲ್ಲ ಶೇಂಗಾ. ಕಂಟಿನ್ಯೂ ಹುರಿದ್ರಿಂದ ಥೋಡೆ ಮೆತ್ತಗೂ ಆಗ್ತಾವೆ. ಇದನ್ನ ಏನು ಮಾಡ್ಕೊಂಡಿನಿ, ಸ್ಕಿನ್ ಅಷ್ಟೇ ಪೀಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿನಿ ನೋಡ್ರಿ. ಥೋಡೆ ಮಂದಿ ಒಳಗೆ ಬೀಜನೂ ಹಾಕ್ತಾರೆ, ನಾ ಬೀಜ ಏನು ಹಾಕಿಲ್ಲ, ಡೈರೆಕ್ಟ್ ಒಳಗಿಂದೆಲ್ಲ ತೆಗೆದಾಕಿನಿ ಬೀಜಗಳನ್ನ. ಮಿರ್ಚಿ ಹಾಕೋರಿ, ಥೋಡೆ ಅರಿಶಿಣ ಹಾಕೋರಿ, ಥೋಡೆ ಖಾರ ಹಾಕೋರಿ. ಗರ್ಕುಲ್ ಮಸಾಲ ಒಂದು ಥೋಡೆ ಹಾಕ್ಲತ್ತೀನಿ ನೋಡ್ರಿ. ಇದು ಆಪ್ಷನಲ್ ಅದ, ಬೇಡ ನಿಂಬಲ್ಲಿ ಇತ್ತಂದ್ರೆ ಹಾಕೋರಿ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟು ಉಪ್ಪು ಹಿಂಗೆ ಕಲಿಸ್ಕೊರಿ. ಈಗ ನಾವೇನಿದು ಅಳು ಪೈಲೇನೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆವು. ಈಗ ಇದ್ರ ಹಾಕ್ಕೊಂಡ್ರಂದ್ರೆ ನಮ್ಮ ಶುಶ್ಲಾ ರೆಡಿನೇ ಆಗ್ತದೆ ನೋಡ್ರಿ. ಎಷ್ಟು ಚಂದ ಕಲರ್ ಬಂತು. ಒಂದು 5 ಮಿನಿಟ್ಸ್ ಇಡ್ರಿ. ಇದ್ರ ಮೇಲೆ ಥೋಡೆ ಲಿಂಬಿಕೆ ಹಾಕೋದ್ರಂದ್ರೂ ಹಾಕೋಬೋದು ನೀವು. ಇದು ಪೈಲೇನು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದಲ್ಲ, ಇದ್ರ ಮೇಲೆ ಹಾಕ್ರಿ ಮಸ್ತ್. ಬಾಸ್ ಈಗ ಶುಶ್ಲಾ ರೆಡಿ. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು.